Find the roots of 6x square minus root 2x minus 2 is equal to 0 by factorization of the corresponding quadratic polynomial. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ 0 ರೂಟ್ಸು ಅದನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅಲ್ವಾ. 2 root 2x minus 2 is equal to 0. ಹಾಂ, ಇವಾಗ ಹೇಗೆ ಮಾಡೋದು ಇದನ್ನು? ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ರೇನೋ ಈ ಮಧ್ಯ ಟರ್ಮ್ನ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸ್ಪ್ಲಿಟ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಎ ಸಮ್ ಆರ್ ದ ಡಿಫ್ರೆನ್ಸ್ ಆಫ್ ಟೂ ನಂಬರ್ಸ್. ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು? ದ ಪ್ರಾಡಕ್ಟ್ ಆಫ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ದ ಕಾನ್ಸ್ಟೆಂಟ್. ಸೊ ಬೇಸಿಕಲಿ ಏನಾಗುತ್ತೆ ಇದು? -12. ಆ್ಯಡ್ ಮಾಡಿದಾಗ ಏನು ಬರಬೇಕು? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಲ್ವಾ, ದ ಕೋಎಫಿಷಿಯಂಟ್ ಆಫ್ ದ ಮಿಡಲ್ ಟರ್ಮ್. ಸರಿನಾ? ಹಾಂ, ಇವಾಗ ಇಲ್ಲಿ ಸ್ಪೆಷಾಲಿಟಿ ಏನು? ರೂಟ್ ಇರಬೇಕಾದ್ರೆ ಸ್ಪೆಷಾಲಿಟಿ ಏನು ಹುಡುಗ್ರ? ಹೌದು, ನೀವು ಎರಡು ನಂಬರಲ್ಲೂ ಸ್ಪ್ಲಿಟ್ ಮಾಡಿದಾಗ ರೂಟ್ ಇರಬೇಕು. ಬಿಕಾಸ್ ಓನ್ಲಿ ದೆನ್ ದೇ ಬಿಕಮ್ ಲೈಕ್ ಸರ್ಟ್ಸ್ ಅಲ್ವಾ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ರೂಟ್ 2 ಇಂಟು ರೂಟ್ 2 ಇಸ್ 2. ಮಿಕ್ಕಿದೇನಿದೆ ನಂಬರು? -6. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ನಿಮ್ಮ ನಂಬರ್ ಸ್ಪ್ಲಿಟ್ ಮಾಡೋದಾಗ ಎರಡರಲ್ಲೂ ರೂಟ್ ಇರಬೇಕು. ಏನಕ್ಕಂತ ಹೇಳಿದ್ರೆ ಓನ್ಲಿ ದೇ ಕ್ಯಾನ್ ಆ್ಯಡ್. ರೂಟ್ ಇಂಟು ರೂಟ್ ಇಸ್ ವಾಟ್? ದ ಸ್ಕ್ವೇರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ನಂಬರ್, ಸೇಮ್ ಬೇಸ್ ಅಲ್ವಾ. ಸೊ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ ಆ್ಯಂಡ್ ಯು ಹ್ಯಾವ್ 2. ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಫಸ್ಟ್ ಚಾಪ್ಟರ್. ಮೊದಲೇ ಚಾಪ್ಟರಿಂದ ನೋಡ್ಕೊಂಬರ್ಬೇಕಿದು. ಎಕ್ಸ್ಪೋನೆಂಟ್ ಬೇಸಿಕ್ಸ್ ನೋಡಿ ಗೊತ್ತಾಗುತ್ತೆ. ಆಯಿತು, ಇವಾಗ 2 ಹೋಯಿತು, -6 ಉಳ್ಕೊಂಡಿದೆ. ಸೊ -6ನ ಕೊನೆಯದಾಗಿ ಸ್ಪ್ಲಿಟ್ ಮಾಡಬೇಕು. ಆಯಿತಾ? ಹೇಗೆ ಅಂತ ಹೇಳಿದ್ರೆ ವಿ ಶುಡ್ ಗೆಟ್ -1 ವೆನ್ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್. ಸೊ -6 ಫ್ಯಾಕ್ಟರ್ಸ್ ಏನು? +or-1 ಮತ್ತು 2 ಅಲ್ಲ, ಸಾರಿ, +or-1 ಮತ್ತು 6, 2 ಮತ್ತು 3 ಅಲ್ವಾ. ದಿಸ್ ಆರ್ ಯುವರ್ ಸೆಟ್ ಆಫ್ ಫ್ಯಾಕ್ಟರ್ಸ್. ಇದರಲ್ಲಿ ಯಾವ ಸೂಟ್ ಆಗುತ್ತೆ? ಇದ ಮತ್ತು ಇದ. ಯಾವ ಗುಂಪು? ಎರಡನೇ ಗುಂಪು ಅಲ್ವಾ. -3 -2 ಕರೆಕ್ಟ್ ಇದೆಯಾ? ತಪ್ಪು. -3 + 2 -2 ಅಲ್ಲ. ಸೊ ಇದು ನಿಮ್ಮ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ಸೊ 6x ಸ್ಕ್ವೇರ್ -3 ರೂಟ್ 2x +3 ರೂಟ್ 2 +2 ರೂಟ್ 2 x -2 is equal to 0. ಇದು ನಿಮ್ಮ ಸ್ಪ್ಲಿಟ್ಟಿಂಗ್ ಪಾರ್ಟ್. ನೆಕ್ಸ್ಟು ಇದರಲ್ಲಿ ಕಾಮನು. ಏನು ಕಾಮನ್ ಇದೆ ನೋಡಿ, ನೋಡೋಣ. ಹಾಂ, ಮೊದಲೇ ಟರ್ಮಲ್ಲಿ 3 ಕಾಮನ್ ಇದೆ. ಅದು ಬಿಟ್ಟರೆ ಆಯಿತು, ಮೊದಲು 3 ತೆಕ್ಕೊಳ್ಳೋಣ. 3x ಇರುತ್ತೆ. ಸೊ 2x ಸ್ಕ್ವೇರ್ ಮೈನಸ್ ರೂಟ್ 2x ಪ್ಲಸ್ ಎಕ್ಸ್ ಅಲ್ಲ, ಸ್ಕ್ವೇರು ಅಲ್ಲ. ಹಾಂ, ನೆಕ್ಸ್ಟ್ ಟರ್ಮಲ್ಲಿ ಏನು ಕಾಮನ್ ಇದೆ ಹೇಳಿ ನೋಡೋಣ. ಹೌದು, 2. ಏನು ಮಿಕ್ಕೊಳ್ಳುತ್ತೆ? ರೂಟ್ 2x -1 = 0. ಪ್ರಶ್ನೆ ಏನಂತ ಹೇಳಿದ್ರೆ ಇವಾಗ ಇವೆರಡು ಸೇಮ್ ಇದೆಯಾ ಅಂತ ಹೇಳಿ. ಏನು ಹೇಳ್ಬೋದು? ಇಲ್ಲ, ಇವೆರಡು ಸೇಮ್ ಇಲ್ಲ, ಬೇರೆ ಬೇರೆ ಇದೆ ನೋಡಿ. ಇವಾಗ ಏನು ಮಾಡಬೇಕಿದ್ರ ಜೊತೆ? ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ 2 ಮತ್ತು ರೂಟ್ 2 ಅಲ್ಲಿ ರೂಟ್ 2 ಕಾಮನ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ 2 ಕ್ಯಾನ್ ಬಿ ರಿಟನ್ ಆಸ್ ರೂಟ್ 2 ಇಂಟು ರೂಟ್ 2. ಹಾಗಾಗಿ ಐ ಕ್ಯಾನ್ ರೈಟ್ ದಿಸ್ ಆಸ್ 3 ರೂಟ್ 2x. ಸರಿನಾ? ಮತ್ತು ಇಲ್ಲಿ ರೂಟ್ 2 ಮಿಕ್ಕೊಳ್ಳುತ್ತೆ, ಮತ್ತು ಇಲ್ಲಿ 1 ಮಿಕ್ಕೊಳ್ಳುತ್ತೆ, ಪ್ಲಸ್ 2 ಟೈಮ್ಸ್ ಆಫ್ ರೂಟ್ 2x -1. ಹಾಂ, ಇನ್ ಬಿಟ್ವೀನ್ ದಿಸ್ 2 ಟರ್ಮ್ಸ್ ಇವೆರಡು ನಡುವೆ ಎಂಥ ನಂಬರ್ ಬಾಕಿ ಇದೆ? ರೂಟ್ 2 ಇಂಟು x -1. ಇಲ್ಲೇನು ಮಿಕ್ಕೊಳ್ಳುತ್ತೆ? 3 ರೂಟ್ 2x + 2. ಕೊನೆಯದಾಗೇನೋ ವಿ ಹ್ಯಾವ್ ರೂಟ್ 2x -1 = 0. ಇದೇನಕ್ಕೆ ಏನು ಮಾಡ್ತಾಯಿದ್ದೀವಿ ಇಲ್ಲಿ? ಇವಾಗ ರೂಟ್ ಕಂಡುಹಿಡಿತಾ ಇದ್ದೀವಿ. ಅದೇ ಹೆಡ್ಡಿಂಗ್ ಬರ್ತೀನಿ. ಇದು ನಿಮ್ಮ ಫ್ಯಾಕ್ಟರ್ಸ್ ಆಯಿತು. ಇವಾಗ ರೂಟ್ ಕಂಡುಹಿಡ್ತಾ ಇದ್ದೀವಿ.
ಸೊ ಹಾಗಾಗಿ ಪ್ರತಿಯೊಂದು ತೊಗೊಂಡು 0ಗೆ ಈಕ್ವೇಟ್ ಮಾಡ್ಕೊಬೇಕು. ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 1/√2 ಮತ್ತು ಬೀಟಾ 3√2x plus 2 is equal to 0. So x is equal to minus 2 divided by 3√2. So √2 ಮತ್ತು √2 ಅಲ್ಲಿ ಏನು ಕಾಮನ್ ಇದೆ, ಕಲರ್ ಹುಡುಕ್ತಾ ಇದ್ದೀನಿ. ಹಾಂ, √2 ಇಂಟು √2 ಡಿವೈಡ್ ಬೈ 3√2. ಇದೆಲ್ಲ ಸ್ಟೆಪ್ಸ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇದು ಬರೀತಾರೆ ಇದು. ಸೊ ಮೈನಸ್ √2/3 ಅಷ್ಟೇ. ದೋಸ್ ಆರ್ ಯುವರ್ ಝೀರೋಸ್. ನೋಡಿ ಗೊತ್ತಾಯ್ತಾ? ಸೊ √2 ಬಂದಾಗ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಪ್ರಶ್ನೆ ನಿಮ್ಮ ರೂಟ್ಸ್ ಎಲ್ಲ ಗೊತ್ತಿತ್ತು ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಅಗೇನ್ 6 can be written as 3 into 2, which in turn can be written as 3 into √2 into √2. This would be your answer. ಸರಿನಾ? ಪಾಸ್ ಮಾಡ್ಕೊಂಡು ನೋಡಿ.